ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ಅಂದನಪ್ಪ. ಈ ಸಮಯದಲ್ಲಪ್ಪ ನಿಮ್ಮನ್ನೇ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸ್ತೇವೆ. ವಾಕ್ಯ ಬಂದಿರುವಾಗ ಸ್ವಾಮಿ ಅಪ್ಪ, ಈ ಸಮಯದಲ್ಲಿ ಪರಿಶುದ್ಧಾತ್ಮ ದೇವರೇ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ. ನೀವು ಬಂದು ನನ್ನೊಟ್ಟಿಗೆ ಮಾತನಾಡುವಾಗ ನಾವೆಲ್ಲರೂ ನಿನ್ನ ವಾಕ್ಯವನ್ನು ಕೇಳಿ ವಾಕ್ಯಕ್ಕನುಸಾರವಾಗಿ ನಾವು ಆತ್ಮಿಕವಾಗಿ ಬಲ ಹೊಂದುವಂತೆ ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥನೆ ತಂದೆ. ದೇವರ ನಾಮ ಸ್ತೋತ್ರವಾಗಿ ಕಳೆದ ವಾರ ಮತ್ತೊಂದು ವಾರ 2 ಭಾಗಗಳು ಸೈತಾನ ಕುತಂತ್ರಗಳ ಒಂದು ವಿಷಯದಲ್ಲಿ ನಾವು ಮಾತನಾಡ್ತಾ ಇದ್ವಿ. ಈ ದಿನ 3ನೇ ಭಾಗವನ್ನು ಕೂಡ ನಾವು ಧ್ಯಾನ ಮಾಡಿಕೊಳ್ಳೋಣ. ಸೈತಾನನ ಕುತಂತ್ರಗಳು ಯೇಸುವಿನ ಜಯ ಎಂಬ ಒಂದು ಅಂಶವನ್ನು ಕುರಿತು ಈ ದಿನ ನಾವು ಧ್ಯಾನ ಮಾಡಿಕೊಳ್ಳೋಣ. ಸೈತಾನನು ಯಾವ ರೀತಿ ಕುತಂತ್ರಗಳು ತರ್ತಾನೆ ಅಂದ್ರೆ ಎಲ್ಲರನ್ನು ಎಲ್ಲಾ ರೀತಿಯಲ್ಲಿ ಕುತಂತ್ರಗಳು ಆತ ತರಲಿಕ್ಕೆ ಶಕ್ತನಾಗಿದ್ದಾನೆ. ಅಂತ ಅಧಿಕಾರ ಸೈತಾನನು ಹೊಂದಿಕೊಂಡಿದ್ದಾನೆ. ಆದರೆ ಆ ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವ ಆತನು ದೊಡ್ಡವನಾಗಿರೋದ್ರಿಂದ ಸೈತಾನ ಎಷ್ಟೇ ಕುತಂತ್ರಗಳು ತಂದರೂ ಅದರಿಂದ ನಾವು ಹೇಗೆ ಬಿಡುಗಡೆ ಹೊಂದಬಹುದು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಯೇಸು ಕ್ರಿಸ್ತನ ಮುಖಾಂತರನೇ ಯೇಸುವಿನ ಮೇಲೆ ಸೈತಾನ ಕುತಂತ್ರಗಳು ಪ್ರಯೋಗಿಸಲ್ಪಡ್ತಾನೆ. ಯಾವ ರೀತಿ ಪ್ರಯೋಗಿಸ್ತಾನೆ ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ಯಾವ ರೀತಿ ಸೈತಾನನು ಈ ದಿನ ಯೇಸು ಸ್ವಾಮಿನ ಶೋಧಿಸಲ್ಪಡ್ತಾನೆ ಎಂಬುದಾಗಿ ನಾವು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ 1ನೇ ವಚನದ 10 ವಚನಗಳಲ್ಲಿ ನಾವು ಇವತ್ತು ಧ್ಯಾನ ಮಾಡ್ಕೊಳ್ಲಿಕ್ಕಿದ್ದೇವೆ. ಅಲ್ಲಿ 1ನೇ ವಚನ ನಾವು ಓದುವಾಗ, ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನೆಂಬುದಾಗಿ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕೆ ಆತ್ಮನು ಆತನನ್ನು ಅಡವಿಗೆ ಒಯ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ಯೇಸು ಸ್ವಾಮಿ ಆತನು ದೇವರ ಚಿತ್ತಾನುಸಾರಾಗಿ ದೀಕ್ಷಾಸ್ಥಾನ ಹೊಂದಿದ ನಂತರ ಆತನನ್ನ ಸೈತಾನ್ ಏನ್ ಮಾಡ್ತಾನೆ, ಶೋಧಿಸಲ್ಪಡುವುದಕ್ಕಾಗಿ ಆತ್ಮನ ಏನ್ ಮಾಡ್ತಾನೆ, ಅಡವಿಗೆ ಒಯ್ದನು ಎಂಬುದಾಗಿ ನಾವು ನೋಡ್ತಾ ಇದ್ವಿ. ಅಡವಿಗೆ ಒಯ್ದಾಗ ಆತನು 40 ದಿವಸಗಳ ಕಾಲ ಉಪವಾಸ ಇರ್ತಾನೆ. 40 ದಿವಸಗಳ ಕಾಲ ಉಪವಾಸ ಇದ್ದು ಆತನ ಏನ್ ಮಾಡ್ತಾನೆ ಅಂದ್ರೆ ಪ್ರಾರ್ಥನೆಯಲ್ಲಿ ನಿರತನಾಗಿರ್ತಾನೆ. ಪ್ರಾರ್ಥನೆಯಲ್ಲಿ ನಿರತನಾಗಿರುವಾಗ ನಾವು ವಚನ ನಾವು ನೋಡ್ಕೊಳ್ಳುವಾಗ ಲೂಕನ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ 2-3 ವಚನಗಳಲ್ಲಿ ನಾವು ನೋಡುವಾಗ ಅಡವಿಯಲ್ಲಿ ನಡೆಸಲ್ಪಡುತ್ತಾ 1ನೇ ವಚನದಲ್ಲಿ ಓದ್ಕೊಂಡ್ಬೇಡ, ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂತಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟನು. ಆ ದಿವಸಗಳಲ್ಲಿ ಆತನು ಏನು ತಿನ್ನಲಿಲ್ಲ, ಅವು ಕಳೆದ ಮೇಲೆ ಆತನಿಗೆ ಹಸಿವಾಯಿತು ಎಂಬುದಾಗಿ. ಅಂದ್ರೆ 40 ದಿವಸ ಹಗಲಿರುಳು ಆತನು ಉಪವಾಸ ಇರ್ತಾನೆ, ಸೈತಾನನಿಂದ ಶೋಧಿಸಲ್ಪಡ್ತಾನೆ. ಆದ ನಂತರ ಆತನಿಗೇನಾಯ್ತು, ಹಸಿವಾಯಿತು ಎಂಬುದಾಗಿ. 40 ದಿವಸ ಆತನೇನು ತಿಂದಿಲ್ಲ. 40 ದಿವಸ ಆದ ಮೇಲೆ ಆತನ ಉಪವಾಸ ಮುಗಿದ ಮೇಲೆ ಆತನಿಗೆ ಹಸಿವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಆಗ ಸೈತಾನ ಏನ್ ಮಾಡ್ತಾನಂದ್ರೆ ಆತನನ್ನ ಏನೋ ಕುತಂತ್ರ ಮಾಡ್ತಾನೆ. ಯೇಸುವಿನನ್ನ ಸೋಲಿಸಬೇಕು, ಯೇಸುವಿನ ನನ್ನ ಮಾತುಗಳ ಮುಖಾಂತರ ಸೋಲಿಸಬೇಕೆಂಬುದಾಗಿ ಸೈತಾನ ಕುತಂತ್ರಗಳಿಂದ ಯೇಸು ಸ್ವಾಮಿ ಹತ್ರ ಬರ್ತಾನೆ. ಯಾವ ರೀತಿ ಕುತಂತ್ರ ಮಾಡ್ತಾನೆ ಅಂದ್ರೆ ನಾವು ನೋಡ್ತೀವಿ, ಆತನ 40 ದಿವಸಗಳು ಏನು ತಿಂದಿಲ್ಲ. ಆಗ ಅವನಿಗೆ ತುಂಬಾ ಹಸಿವಾಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಆತನು ಬಂದು ಏನ್ ಮಾಡ್ತಾನೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು 4ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಈ ಕಲ್ಲುಗಳನ್ನ ರೊಟ್ಟಿಯಾಗುವಂತೆ ಮಾಡು ಎಂದು ಹೇಳುವಂತ ಅಪ್ಪಣೆ ಕೊಡುವಂತ ಆ ಸೈತಾನನು ಯೇಸು ಸ್ವಾಮಿ ಹತ್ರ ಹೇಳ್ತಾ ಇದ್ದಾನೆ. ಅಂದ್ರೆ ಯೇಸು ಸ್ವಾಮಿ ಸೈತಾನನ ಮಾತನ್ನು ಕೇಳಬೇಕು. ಈ ರೀತಿ ಒಂದು ಕುತಂತ್ರವನ್ನು ಮಾಡಿ ಏನ್ ಮಾಡ್ತಾ ಇದ್ದಾನೆ, ನೀನು ದೇವರ ಮಗನಾಗಿದ್ದರೆ ಅಂತ ಅವನ್ನ ಬಡಿದೆಬ್ಬಿಸ್ತಾ ಇರೋದು. ಅನೇಕ ಸಾರಿ ಕ್ರೈಸ್ತರನ್ನ ಏನ್ ಮಾಡ್ತಾರೆ, ಬಡಿದೆಬ್ಬಿಸ್ತಾರೆ, ಹಾಗೆ ಹೀಗೆ ಅಂತೇಳಿ. ಈಗ ಆಂಧ್ರದಲ್ಲಿ ಕೂಡ ನಡೀತಾ ಇದಲ್ಲ,
ಕ್ರೈಸ್ತರನ್ನ ಈ ಮೀಡಿಯಾ ಅವರೆಲ್ಲ ಏನ್ ಮಾಡ್ತಾರೆ, ವಿಚಾರಣೆಗೆ ಮೀಡಿಯಾಗೆ ಕರೆದಂಗೆ ಕರೆದು ಅವ್ರೇನ್ ಮಾಡ್ತಾರೆ ಅನ್ನೋ ಮಾತುಗಳ ಮುಖಾಂತರ ಬಡಿದೆಬ್ಬಿಸಿ ಆ ಸೇವಕರನ್ನ ಬಡಿದೆಬ್ಬಿಸಿ ಅವ್ರ ಮುಖಾಂತರ ಕೆಲವು ಮಾತುಗಳು ಸಿಕ್ಕಾಕೊಂಡು ಅದನ್ನೇ ದೊಡ್ಡದಾಗಿ ಪ್ರಸಾರ ಮಾಡ್ತಾ ಏನ್ ಮಾಡ್ತಾರೆ, ಅನೇಕ ವಿಧಗಳಲ್ಲಿ ಕ್ರೈಸ್ತರನ್ನ ಕೆಳಮಟ್ಟಕ್ಕೆ ತಳ್ಳುತ್ತಾ ಇದ್ದಾರೆ. ಆ ರೀತಿ ಯೇಸು ಕ್ರಿಸ್ತನನ್ನು ಕೂಡ ಸೈತಾನನ್ ಏನ್ ಮಾಡ್ತಾ ಇದ್ದಾನೆ, ಕುತಂತ್ರದಿಂದ ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನ ರೊಟ್ಟಿಯಾಗುವಂತ ಅಪ್ಪಣೆ ಕೊಡುವಂತ ಒಂದು ಕುತಂತ್ರ ಮಾಡಿ ಆತನ ಪರೀಕ್ಷೆ ಮಾಡೋದಕ್ಕೆ ಬಂದಾಗ ಆತನ ಏನ್ ಮಾಡ್ತಾನಂದ್ರೆ, ಆ ಯೇಸು ಕ್ರಿಸ್ತನು ಅವನಿಗೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. ಅಂದ್ರೆ ಇವನು ವಾಕ್ಯದ ಮುಖಾಂತರನೇ, ಸೈತಾನ ವಾಕ್ಯವನ್ನು ಹಿಡಿದು ಅವನು ಕುತಂತ್ರಿ, ದೇವರ ವಾಕ್ಯವನ್ನು ಹಿಡಿದೇ ಯೇಸುವನ್ನ ಶೋಧಿಸ ಬಂದಿದ್ದಾನೆ. ಆದ್ರೆ ಯೇಸು ಕೂಡ ದೇವರ ವಾಕ್ಯವನ್ನು ಹಿಡಿದೆ ಅದನ್ಗೆ ಏನ್ ಮಾಡ್ತಾ ಇದ್ದಾನೆ, ಆನ್ಸರ್ ಮಾಡ್ತಾ ಇದ್ದಾನೆ. ಯಾವ ರೀತಿ ಆನ್ಸರ್ ಮಾಡ್ತಾ ಇದ್ದಾನೆ ಅಂದ್ರೆ, ನಾವು ಧರ್ಮೋಪದೇಶ ಕಾಂಡದಲ್ಲಿ 8ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುತ್ತೇವೆ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 3ನೇ ವಚನದಲ್ಲಿ ಏನಂತ ಬರೆದಿದೆ, ಮನುಷ್ಯರು ಆಹಾರ ಮಾತ್ರದಿಂದಲ್ಲ ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು. ಅಂದ್ರೆ ಯೇಸು ಸ್ವಾಮಿ ಕೂಡ ದೇವರ ವಾಕ್ಯವನ್ನು ಕುರಿತು ಸೈತಾನ್ಗೆ ಉತ್ತರ ಕೊಡ್ತಾ ಇದೆ. ಏನಂತ, ಸೈತಾನನಿಗೆ ಯೇಸು ಅವನಿಗೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ಮತ್ತಾಯ 4:4 ಹೇಳಿದ್ರೆ ಅದೇ ವಾಕ್ಯವನ್ನು ಹಿಡಿದು ಬೈಬಲ್ ನಲ್ಲಿ ಕೂಡ ಹಳೆ ಒಡಂಬಡಿಕೆಯಲ್ಲಿ ಏನ್ ಬರ್ದಿದೆ, ಮನುಷ್ಯರು ಆಹಾರ ಮಾತ್ರದಿಂದಲ್ಲ ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕ್ತಾರೆಂಬುದಾಗಿ ಹೇಳ್ತಾ ಇದ್ದಾನೆ. ದೇವರ ಬಾಯಿಂದ ಬರುವಂತ ಒಂದೊಂದು ಮಾತು ಮನುಷ್ಯರನ್ನು ಬದುಕಿಸುತ್ತದೆ. ಅನೇಕ ಸಾರಿ ನಾವು ಹಸುವೆಗೊಳ್ತೀವಿ, ಅನೇಕ ರೀತಿಯಲ್ಲಿ ಶೋಧನೆಗೊಳಗಾಗ್ತೀವಿ. ಒಂದು ಹಸುವೆ ಎಂಬ ಒಂದು ಶೋಧನೆ ಈ ಮನುಷ್ಯನಿಗೆ ಈ ಲೋಕದಲ್ಲಿ ಇಲ್ದಿದ್ರೆ ಮನುಷ್ಯನು ಯಾವ ಮಟ್ಟದಲ್ಲಿ ಇರ್ತಾ ಇದ್ದಾನೋ ಗೊತ್ತಿಲ್ಲ. ಆದ್ರೆ ಈ ಹಸುವೆ ಒಂದು ಕಾರಣ ದೇವರು ನಮ್ಮಲ್ಲಿ ಇಟ್ಟಿದ್ದಾನೆ. ಆದ್ರೆ ಆ ಕಾರಣ ಕೂಡ ನಾವು ದೇವರಿಂದ ಬದುಕ್ತೇವೆ ಎಂಬುದಾಗಿ ದೇವರ ವಾಕ್ಯದ ಮುಖಾಂತರ ತಿಳಿಸ್ತಾ ಇದ್ದಾನೆ. ಆತನ ಪ್ರೇರೆ ಈ ಲೋಕದಲ್ಲಿ ಸೈತಾನ್ ಏನ್ ಮಾಡ್ತಾ ಇದ್ದಾನೆ, ಯೇಸು ಕ್ರಿಸ್ತನನ್ನೇ ಬಿಡ್ಲಿಲ್ಲ ಶೋಧಿಸುವುದಕ್ಕಾಗಿ. ಆತನೇನ್ ಮಾಡ್ತಾ ಇದ್ದಾನೆ, ಮೊದಲನೇದಾಗಿ ಆಹಾರದಿಂದ ಶೋಧಿಸ್ತಾ ಇದ್ದಾನೆ. ಪ್ರತಿಯೊಬ್ಬರು ಮನುಷ್ಯನಿಗೆ ಭೂಮಿ ಮೇಲೆ ಜೀವಿಸುವಂತ ಪ್ರತಿಯೊಂದು ಪ್ರಾಣಿಗೂ, ಮನುಷ್ಯರಿಗೂ, ಎಲ್ಲ ಜೀವರಾಶಿಗಳಿಗೂ ಏನ್ ಬೇಕು, ಆಹಾರ ಬೇಕು. ಎಲ್ಲಕ್ಕೂ ಹೊಟ್ಟೆ ಹಸಿವಾಗ್ತದೆ. ಆ ಹೊಟ್ಟೆ ಹಸಿವು ನೀಗಿಸುವುದಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ, ಮೊಟ್ಟಮೊದಲನೇದಾಗಿ ಯೇಸು ಕ್ರಿಸ್ತನನ್ನ ಸೈತಾನ ಶೋಧಿಸ ಬಂದಾಗ ಈ ದೇವರು ಏನ್ ಹೇಳ್ತಾ ಇದ್ದಾನೆ, ಯೇಸು ಏನ್ ಹೇಳ್ತಾ ಇದ್ದಾನೆ, ಮನುಷ್ಯರು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಒಂದೊಂದು ಪ್ರತಿಯೊಂದು ಮಾತಿನೊಂದು ಬದುಕ್ತಾನೆ ಎಂಬುದಾಗಿ ಅವನಿಗೆ ಉತ್ತರ ಕೊಡ್ತಾ ಇದ್ದಾನೆ. ಹಾಗೆ ಎರಡನೇದಾಗಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಎರಡನೇ ರೀತಿಯಲ್ಲಿ ಶೋಧಿಸ್ತಾ ಇದ್ದಾನೆ. ಏನಂದ್ರೆ ಪ್ರಾಣ ರಕ್ಷಣೆ. ಅಂದ್ರೆ ಮನುಷ್ಯನಿಗೆ ಈ ಪ್ರಾಣ ರಕ್ಷಣೆ ಬಹಳ ಮುಖ್ಯ. ಪ್ರತಿಯೊಬ್ಬ ವಯಸ್ಸಾದಂತವ್ರು 90 ವರ್ಷ ಆದ್ರೂ, 100 ವರ್ಷ ಆದ್ರೂ, 110 ವರ್ಷ ಆದ್ರೂ ಬದುಕಿರೋಂಥವ್ರು ಕೊನೆ ಉಸಿರಲ್ಲಿ ಅವ್ರಿಗೆ ಏನು ಮಾಡಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ಕೂಡ ಅವ್ರ ಪ್ರಾಣ ಹೋಗ್ಬೇಕಂದ್ರೆ ಒದ್ದಾಡ್ತಾರೆ, ಅಯ್ಯೋ ನಾನು ಸಾಯ್ತೀನಿ, ಅಯ್ಯೋ ನಾನು ಸಾಯ್ತೀನಿ ಅಂತ. ಅಂದ್ರೆ ಪ್ರತಿಯೊಬ್ಬರಿಗೂ ಭೂಮಿ ಮೇಲೆ ಜೀವಿಸುವಂತ ದಾಹ ಇದೆ, ಜೀವಿಸುವಂತ ಆಸೆ ಇದೆ. ಹಾಗಾಗಿ ಸೈತಾನ್ ಏನ್ ಮಾಡ್ತಾ ಇದ್ದಾನೆ, ಈ ಯೇಸು ಕ್ರಿಸ್ತನ್ಗೆ ಶರೀರದ ಮೇಲೆ ಅಂದ್ರೆ ಪ್ರಾಣದ ಮೇಲೆ ಆಸೆ ತೋರಿಸ್ತಾ ಇದ್ದಾನೆ. ಪ್ರಾಣದ ಮೇಲೆ ಆಸೆ ತೋರಿಸಿ ಪ್ರಾಣ ರಕ್ಷಣೆಗಾಗಿ ಒಂದು ಕುತಂತ್ರ ಅಲ್ಲಿ ಮಾಡಿ ಏನ್ ಮಾಡ್ತಾ ಇದ್ದಾನೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ 5ನೇ ವಚನ ನಾವು ನೋಡುವಾಗ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ, ಏನಂತೆ ಏನ್ ಮಾಡ್ತಾ ಇದ್ದಾನೆ, ಪರಿಶುದ್ಧ ಪಟ್ಟಣ, ಒಂದು ಯೇಸು ಕ್ರಿಸ್ತನು ಇದ್ದಂತ ಸ್ಥಳ ಯಾವುದು, ಯೆರೂಸಲೇಮ್. ಆ ಯೆರೂಸಲೇಮ್ ಅಲ್ಲಿ ಪರಿಶುದ್ಧ ಪಟ್ಟಣದ ಮೇಲೆ ಕರ್ಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ. ಅಂದ್ರೆ ದೇವಾಲಯಕ್ಕೆ ಒಂದು ಶಿಖರಗಳು ಕಟ್ಟಿರ್ತಾರೆ. ಇವಾಗ ನಮ್ಮ ಹಿಂದೂ ಸಹೋದರರೆಲ್ಲ ಶಿಖರಗಳು, ಟೆಂಪಲ್ಗಳು ಕಟ್ಟಿ ದೊಡ್ಡ ದೊಡ್ಡ ಶಿಖರಗಳು ಕಟ್ಟಿರ್ತಾರ. ಆ ರೀತಿ ಆ ಶಿಖರದ ಮೇಲೆ ನಿಲ್ಲಿಸಿ ಏನ್ ಮಾಡ್ತಾ ಇದ್ದಾನೆ,
ಯೇಸು ನಿಲ್ಲಿಸಿ ಏನ್ ಮಾಡ್ತಾ ಇದ್ದಾನೆ ಅವನ್ಗೆ, ಆತನ್ಗೆ ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು. ಏನ್ ಹೇಳ್ತಾ ಇದ್ದಾನೆ? ನೀನ್ ದೇವರ ಮಗನಾಗಿದ್ರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲುತ್ತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ನೋಡಿ, ಇದು ಕೂಡ ವಾಕ್ಯವನ್ನು ಹಿಡಿದು ಹೇಳ್ತಾ ಇದ್ದಾನೆ, ವಾಕ್ಯವನ್ನು ಆಧಾರ ಮಾಡಿ ಹೇಳ್ತಾ ಇದ್ದಾನೆ ಸೈತಾನನು. 91ನೇ ಕೀರ್ತನೆ 11-12ನೇ ವಚನದಲ್ಲಿದೆ ಈ ವಾಕ್ಯಗಳು. ಈ ವಾಕ್ಯವನ್ನು ಹಿಡಿದು ಏನ್ ಮಾಡ್ತಾ ಇದ್ದಾನೆ? ದೇವರ ವಾಕ್ಯವನ್ನು ಕುರಿತು ಹೇಳಿ ಸೈತಾನ ಯೇಸುವನ್ನ ಬಲೆ ಬೆಳೆಸುವುದಕ್ಕಾಗಿ ಶೋಧಿಸುವುದಕ್ಕಾಗಿ ಪರೀಕ್ಷೆ ಮಾಡ್ತಾ ಇದ್ದಾನೆ. ಈ ರೀತಿ ಅವರು ಶೋಧಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನ್ರಿ. ಆದ್ರಿಂದ ಅನೇಕ ಸಾರಿ ಅವನ್ ಏನ್ ಮಾಡ್ತಾನೆ, ಪ್ರತಿಯೊಬ್ಬರ ಜೀವಿತದಲ್ಲಿ ಏನೋ ಒಂದು, ಎಲ್ಲರಿಗೂ, ನನಗಾಗ್ಲಿ ನಿಮ್ಗಾಗ್ಲಿ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಪ್ರಾಣದ ಮೇಲೆ ಆಸೆ ಇರುತ್ತೆ. ನಾನು ಇನ್ನೂ ಬದುಕ್ಬೇಕು ಅಂತ ಆಸೆ ತೋರಿಸುವಾಗ ಅವನೇನ್ ಮಾಡ್ತಾನಂದ್ರೆ, ಆ ಯೇಸು ಅದಕ್ಕೆ ಏನ್ ಮಾಡ್ತಾ ಇದ್ದಾನೆ ಆನ್ಸರ್ ಆಗಿ ನೋಡ್ರಿ, 7ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 7ನೇ, ಅದಕ್ಕೆ ಯೇಸು ನಿನ್ನ ದೇವರಾಗಿರೋ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದಿದೆ ಅಂದನು. ಏನು? ನಿನ್ನ ದೇವರಾಗಿರುವ ಯೆಹೋವನನ್ನು ಪರೀಕ್ಷಿಸಬಾರದು. ಇದು ಅವನ ವಾಕ್ಯ ಹಿಡಿದು ಸೈತಾನನು ಯೇಸುವನ್ನು ಪರೀಕ್ಷೆ ಮಾಡುವಾಗ ಯೇಸು ಕ್ರಿಸ್ತನ್ ಕೂಡ ಸಹ ವಾಕ್ಯವನ್ನು ಹಿಡಿದೆ ಅವನ್ ಆನ್ಸರ್ ಮಾಡ್ತಾ ಇದ್ದಾನೆ. ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡುತ್ತೇವೆ, 6ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುತ್ತೇವೆ, ನೀವು ಮಸ್ಸಾದಲ್ಲಿ ನಿಮ್ಮ ದೇವರಾದ ಯೆಹೋವನನ್ನು ಪರೀಕ್ಷಿಸಿದಂತೆ ಇನ್ನು ಮುಂದೆ ಮಾಡಬೇಡ್ರಿ. ನಿಮ್ಮ ದೇವರಾದ ಯೆಹೋವನನ್ನು ಪರೀಕ್ಷಿಸಿದಂತೆ ಇನ್ನು ಮುಂದೆ ಮಾಡಬೇಡ್ರಿ. ಅಂದ್ರೆ ಮಸ್ಸಾದಲ್ಲಿ, ಅಂದ್ರೆ ಮಸ್ಸಾ ಒಂದು ಪ್ರದೇಶ, ಅಂದ್ರೆ ಯೇಸು ಕ್ರಿಸ್ತನು ತಂದೆಯಾದ ದೇವರು ಐಗುಪ್ತ ದೇಶದಿಂದ ಇಸ್ರಾಯೇಲ್ ಕರ್ಕೊಂಡು ಬರುವಾಗ ಆ ಪ್ರಾಂತದಲ್ಲಿ ಅವ್ರಿಗೆ ನೀರಿಲ್ಲದೆ ಹೋಗ್ತದೆ. ಆ ನೀರಿಲ್ಲದೆ ಹೋದಾಗ ಮೋಶೆ ಮೇಲೆ ಗುಣಗುಡ್ತಾರೆ, ದೇವರ ಮೇಲೆ ಗುಣಗುಡ್ತಾರೆ, ದೇವರನ್ನ ಪರೀಕ್ಷೆ ಮಾಡಕ್ ಹೋಗ್ತಾರೆ. ಅವ್ರು ನಮ್ಮನ್ನ ಈ ಕಾಡಲ್ಲಿ ತಗೊಂಡು ಬಂದು ನಮ್ಗೆ ನೀರು ಇಲ್ಲದೆ ಸಾಯ್ಸಕ್ ಬಂದಿದ್ದೀರಾ ಅಂತೇಳಿ ದೇವರ ಮೇಲೆ ಗುಣಗುಟ್ಟುವಾಗ ದೇವ್ರು ಏನ್ ಮಾಡ್ತಾನೆ ಅಂದ್ರೆ, ಅಲ್ಲಿ ಬಂಡೆಯೊಳಗಿಂದ ನೀರು ಬರ್ಮಾಡ್ತಾನೆ. ಆ ಬಂಡೆಯಲ್ಲಿ ನೀರು ಬರ್ಮಾಡೋದ್ರಿಂದ ಏನಾಗುತ್ತಂದ್ರೆ, ಅಲ್ಲಿ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ, ಆ ವಾಕ್ಯ ವಿಮೋಚನ ಕಾಂಡ 17ನೇ ಅಧ್ಯಾಯ 2-7 ವಚನಗಳಲ್ಲಿ ನೋಡುತ್ತೇವೆ. ಆ ಒಂದು ಬಂಡೆಯೊಳಗೆ ನೀರು ಬರ್ತಾನೆ, ಆ ಒಂದು ಪ್ರದೇಶಕ್ಕೆ ಮಸ್ಸ ಅಂತ ಹೇಳ್ತದೆ. ಅಂದ್ರೆ ಅಲ್ಲಿ ದೇವರನ್ನ ಅವ್ರು ಪರೀಕ್ಷೆ ಮಾಡ್ತಾರೆ. ಆದ್ರಿಂದ ದೇವರ ವಾಕ್ಯ ಏನ್ ಹೇಳ್ತದೆ, ತಂದೆಯಾದ ದೇವರನ್ನ ನಾವೇನ್ ಮಾಡಬಾರ್ದು, ದೇವರನ್ನ ಯಾವತ್ತಿಗೂ ಪರೀಕ್ಷೆ ಮಾಡಕ್ ಹೋಗ್ಬಾರ್ದು, ದೇವರನ್ನ ಪರೀಕ್ಷೆ ಮಾಡಕ್ ಹೋಗ್ಬಾರ್ದು. ದೇವರಿಗೆ ಎಲ್ಲಾ ಸಾಧ್ಯ, ದೇವರಿಗೆ ಅಸಾಧ್ಯವಾದದ್ದು ಈ ಪ್ರಪಂಚದಲ್ಲಿ ಇಲ್ಲ, ದೇವರಿಗೆ ಎಲ್ಲಾ ಸಾಧ್ಯವಾದ್ದರಿಂದ ಅದು ಯೇಸು ಕ್ರಿಸ್ತನ ಅವನ್ಗೆ ಏನ್ ಹೇಳ್ತಾನೆ, ವಾಕ್ಯವ ಆಧಾರ ಹಿಡದೆ ಹೇಳ್ತಾ ಇದೆ, ನಿನ್ನ ದೇವರಾದವರನ್ನ ಪರೀಕ್ಷೆ ಮಾಡಬಾರ್ದು. ಕರ್ತನು ನಿನ್ನ ದೇವರಾಗಿರುವ ಕರ್ತನ ಪರೀಕ್ಷೆ ಮಾಡಬಾರ್ದೆಂಬುದಾಗಿ ಸಹ ಬರೆದೆಂಬುದಾಗಿ ದೇವರ ವಾಕ್ಯದ ಮುಖಾಂತರ ಅವನಿಗೆ ಏನ್ ಮಾಡ್ತಾನೆ, ಉತ್ತರ ಕೊಡ್ತಾ ಇದ್ದೇನೆ. ಆದ್ರಿಂದ ಪ್ರೇರೆ, ಸೈತಾನನು ನಮ್ಮನ್ನ ಅನೇಕ ವಿಧಿಗಳಲ್ಲಿ ಏನ್ ಮಾಡ್ತಾರೆ, ಪರೀಕ್ಷೆ ಮಾಡ್ಲಿಕ್ಕೆ ಅದನ್ನು ಬರ್ತಾನೆ. ಆದ್ರಿಂದ ನಾವೇನ್ ಮಾಡ್ಬೇಕು, ಎಚ್ಚರಿಕೆ ಆಗಿರ್ಬೇಕು. ನಾವು ಮೋಸ ಹೋಗ್ಬಾರ್ದು. ದೇವರ ವಾಕ್ಯವನ್ನು ಹಿಡದೆ ಸೈತಾನ ನಮ್ಮಲ್ಲಿ ಕುತಂತ್ರ ಮಾಡಿ ನಮ್ಮನ್ನ ಬಲೆಗೆ ಬಿಡಿಸೋದಕ್ಕಾಗಿ, ಅವಮಾನ ಪಡಿಸೋದಕ್ಕಾಗಿ ಶೋಧಿಸಲ್ಪಡ್ತಾನೆ. ಆದ್ರಿಂದ ನಾವು ದೇವರ ವಾಕ್ಯವನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ದೇವರ ವಾಕ್ಯಾನುಸಾರವಾಗಿ ನಾವು ಜೀವಿಸಿದ್ರೆ, ಆ ವಾಕ್ಯಗಳನ್ನು ನಾವು ನೆನಪು ಮಾಡಿ ಸೈತಾನ್ ತರುವಂತ ಕುತಂತ್ರಗಳಿಂದ ನಾವು ದೂರ ಬರೋದಕ್ಕೆ ದೇವರ ವಾಕ್ಯ ನಮ್ಗೆ ಅವಕಾಶ ಮಾಡಿಕೊಡ್ತದೆ. 3ನೇದಾಗಿ ನಾವು ನೋಡುತ್ತೇವೆ, ಬದುಕು ಬಾಳಿನ ಡಂಬ ಅಥವಾ ಪ್ರಪಂಚದ ವೈಭವದ ಹಾಸ್ಯ ತೋರಿಸ್ತಾನೆ. ಈ ಪ್ರಪಂಚದಲ್ಲಿ ವೈಭವದ ಹಾಸ್ಯ ನಮಗೆ ತೋರಿಸಿ ಆತನೇನ್ ಮಾಡ್ತಾನಂದ್ರೆ, ನಮ್ಮನ್ನು ಶೋಧಿಸಲು ಪ್ರಯತ್ನ ಮಾಡ್ತಾನೆ. ಯೇಸು ಕ್ರಿಸ್ತನು ಕೂಡ ಪ್ರಪಂಚದ ವೈಭವದ ಹಾಸ್ಯ ತೋರಿಸಿ ಆತನಿಗೆ ಏನ್ ಮಾಡ್ತಾನೆ, ಆ ಪರೀಕ್ಷೆ ಮಾಡ್ಲಿಕ್ಕೆ ನೋಡ್ತಾನೆ. ನೋಡ್ರಿ, ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ 8-9 ವಚನಗಳಲ್ಲಿ ನಾವು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 8-9 ವಚನಗಳು ಏನ್ ಹೇಳುತ್ತಂದ್ರೆ, ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವನ ಆತನಿಗೆ ತೋರಿಸಿ, ಏನಂತೆ,
2 ಪರೀಕ್ಷೆ ಆಗೋಯ್ತು. 3ನೇ ಪರೀಕ್ಷೆಗೆ ಆತನ ಪ್ರಯತ್ನ ಮಾಡ್ತಾ ಇದ್ದೇನೆ. ಏನ್ ಪ್ರಯತ್ನ ಮಾಡ್ತಾ ಇದ್ದೇನೆ? ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ, ಅಂದ್ರೆ ಎತ್ತರವಾದ ಬೆಟ್ಟಕ್ಕೆ ಹೋದ್ರೆ ಇಡೀ ಪ್ರಪಂಚ ಎಲ್ಲ ಕಾಣಬೇಕು, ಇಡೀ ಪ್ರಪಂಚದ ಎಲ್ಲ ರಾಜ್ಯಗಳು ಎಲ್ಲ ದೇಶಗಳು ಕಾಣಬೇಕು, ಅದರ ಅಂದ ಚಂದಗಳು, ಅದರ ವೈಭವ ಕಾಣಬೇಕು. ಅದಕ್ಕಾಗಿ ಏನ್ ಮಾಡ್ತಾರೆ? ಸೈತಾನನು ಯೇಸು ಕ್ರಿಸ್ತನನ್ನ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ಏನು ಅದರ ವೈಭವ, ಆ ಸಿರಿ, ಅಂದ ಚಂದ, ಎಲ್ಲ ರಾಜ್ಯಗಳನ್ನ ತೋರಿಸಿ. ನಾವು ಎಲ್ಲಾದ್ರೂ ಆ ಟ್ರಿಪ್ಗಳು ಹೋದಾಗ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯ ಏನು ಪರಿಸರ ಇರ್ತದೆ, ಒಂದೊಂದು ರೀತಿ ವಿವಿಧ ರೀತಿಯಲ್ಲಿ ಇರ್ತದೆ. ಅದು ನೋಡಿ ಸ್ವಾದಿಸುವಾಗ ನಮ್ಗೆ ಎಷ್ಟೋ ಖುಷಿ ಆಗ್ತದೆ, ಆನಂದ ಆಗ್ತದೆ. ಅದಕ್ಕೆ ಅನೇಕರು ವರ್ಷಗಳಲ್ಲಿ 1 ಸಾರಿ ಆದ್ರೂ 2 ಸಾರಿ ಆದ್ರೂ ಟ್ರಿಪ್ ಹೋಗ್ತಾ ಇರ್ತಾರೆ. ಆ ದೇಶ ಹಂಗಿದೆ, ಈ ದೇಶ ಹಂಗಿದೆ ಅಂತೇಳಿ. ಆದ್ರಿಂದ ಇವನೇನ್ ಮಾಡ್ತಾರೆ? ಸೈತಾನನು ಯೇಸು ಸ್ವಾಮಿನ ಕರ್ಕೊಂಡು ಹೋಗಿ ಪ್ರಪಂಚ ಎಲ್ಲ ರಾಜ್ಯಗಳು ಅದರ ವೈಭವನ ಅಂದ ಚಂದನ ತೋರಿಸಿ ಏನ್ ಮಾಡ್ತಾ ಇದ್ದಾನೆ? ಬದುಕು ಪಾಲೆಂಡಮ್ಮ ಅಂದ್ರೆ ಆಸೆ ತೋರಿಸಿ ಈ ಲೋಕದಲ್ಲಿ ಏನ್ ಮಾಡ್ತಾ ಇದ್ದಾನೆ? ತೋರಿಸ್ತಾ ಇದ್ದಾನೆ. ಆ ತೋರಿಸಿ ಏನ್ ಮಾಡ್ತಾ ಇದ್ದಾನೆ? ಅಲ್ಲಿ ನೀನು ನನಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದರೆ, ಏನಂತೆ? ನೀನು ನನಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ್ರೆ ಇವುಗಳನ್ನೆಲ್ಲ ನಿನಗೆ ಕೊಡುತ್ತೇನೆ, ಏನೋ ಇವೆಲ್ಲ ನಿನ್ಗೆ ಕೊಡುವೇನು ಅಂತ ಹೇಳ್ತಾ ಇದ್ದೇನೆ. ಇವೆಲ್ಲ ನಾನು ನಿನ್ ಕೊಡ್ತೀನಿ. ಇನ್ನು ಲೂಕನ ಬರೆದ ಸುವಾರ್ತೆಯಲ್ಲಿ ಇನ್ನು ಬಹಳ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಟ್ಟಿದೆ ಅಂದ್ರೆ 4ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ಅಧ್ಯಾಯದಿಂದ ಅಧ್ಯಾಯದಲ್ಲಿ 6-7 ವಚನಗಳಲ್ಲಿ ಏನ್ ಹೇಳ್ತದೆ? ಎಲ್ಲಾ ಲೋಕದ ಎಲ್ಲಾ ರಾಜ್ಯಗಳನ್ನ ಆತನಿಗೆ ತೋರಿಸಿ ಇವುಗಳ ಅಧಿಕಾರವನ್ನು, ಇವುಗಳ ವೈಭವ ನಾನು ಕೊಟ್ಟಿದೆ, ಇದೆಲ್ಲ ನನಗೆ ಕೊಟ್ಟಿದೆ, ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ, ನನ್ನ ಮನಸ್ಸು ಬಂದವನಿಗೆ ನಾನು ಕೊಡ್ತೇನೆ. ಈ ಇಡೀ ಪ್ರಪಂಚ ಅಧಿಕಾರ ನನಗೆ ಕೊಟ್ಟಿದ್ದೆ, ಅದರಲ್ಲಿ ಇದು ನಾನು ಯಾರಿಗಾದ್ರೂ ಕೊಡ್ಬೋದು. ಹಾಗಾಗಿ ನೀನೊಂದು ಕೆಲಸ ಮಾಡು, ನೀನು ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳೆಲ್ಲವನ್ನು ನಿನಗೆ ಕೊಡುತ್ತೇನೆ. ಈ ಲೋಕ ಯಾರ್ದು? ಈ ಲೋಕ ಸೈತಾನದಾದ್ರೂ ಈ ಲೋಕವನ್ನು ಸೃಷ್ಟಿ ಮಾಡಿದದ್ದು ದೇವರು, ತಂದೆಯಾದ ದೇವರು. ಈ ಪ್ರಪಂಚದ ಎಲ್ಲವನ್ನು ಸೃಷ್ಟಿ ಮಾಡಿ ಭೂಲೋಕವನ್ನ, ಅದರಲ್ಲಿರೋ ಸಮಸ್ತವನ್ನ, ಆಕಾಶವನ್ನ, ಅದರಲ್ಲಿ ಸಮಸ್ತವನ್ನ ಎಲ್ಲವನ್ನು ಸೃಷ್ಟಿ ಮಾಡಿ 6 ದಿವಸಗಳಲ್ಲಿ ದೇವರು ಸೃಷ್ಟಿ ಮಾಡಿದ್ದಾನೆ. ಈ ದೇವರು ಸೃಷ್ಟಿ ಮಾಡಿದನ್ನ ಯಾವಾಗ ದೇವರಿಗೆ ವಿರುದ್ಧವಾಗಿ ಸೈತಾನು ಏನು ತಿರುಗಿಬಿದ್ದನೋ ಆ ಉನ್ನತ ಆಕಾಶದಿಂದ ಕೆಳಗೆ ದಬ್ಬಿದ್ದಾನೆ. ಅದಕ್ಕೆ ಅವನು ಕೆಳಗೆ ಬಂದು ಈ ಲೋಕ ನನ್ನದೇ ಅಂದ್ಕೊಂಡಿದ್ದಾನೆ. ಆದ್ರೆ ಎಲ್ಲಾ ಲೋಕಗಳ ಸೃಷ್ಟಿಕರ್ತನು ತಂದೆಯಾದ ದೇವರಾಗಿದ್ದಾನೆ. ಹಾಗಾಗಿ ಅವನೇನ್ ಮಾಡ್ತಾನೆ? ಎಲ್ಲ ವೈಭವ ತೋರಿಸಿ ನೀನ್ ನನ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಡ್ಡ ಬಿದ್ದರೆ, ಲೂಕನ್ ಬರೆದ ಸುವಾರ್ತೆಯಲ್ಲಿ ಅಡ್ಡ ಬಿದ್ದರೆ ಅಂತ ಬರ್ತದೆ. ಇಲ್ಲೇನ್ ಮಾಡ್ತಾರೆ? ಸಾಷ್ಟಾಂಗ ನಮಸ್ಕಾರ ಮಾಡಿ ಇದ್ದರೆ ಇವುಗಳೆಲ್ಲ ನಿನಗೆ ಕೊಡುವೇನು ಅಂದನು. ಅದಕ್ಕೆ ಯೇಸು ಸ್ವಾಮಿ ಆ ವಾಕ್ಯ ಹಿಡಿದು ಆತನಿಗೆ ಆನ್ಸರ್ ಮಾಡ್ತಾ ಇದ್ದಾನೆ. ಆ ವಾಕ್ಯ ಹಿಡಿದು ಏನಂತ ಆನ್ಸರ್ ಮಾಡ್ತಾ ಇದ್ದಾನೆ? ನಾವು ಈ ವಾಕ್ಯಗಳನ್ನು ನೋಡುವಾಗ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 13ನೇ ವಚನದಲ್ಲಿ ಈ ವಾಕ್ಯವನ್ನು ನಾನು ನೋಡ್ಬೋದು. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ಯೇಸು ಕ್ರಿಸ್ತನ 10ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ಯೇಸು ಅವನಿಗೆ, ಸೈತಾನನೇ ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರೋ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ. ಏನು? ಯೇಸು ಸ್ವಾಮಿ ಕೂಡ ಅವನಿಗೆ ಈ ರೀತಿ ಬರೆದಿದೆ. ಅಂದ್ರೆ ಆ ವಾಕ್ಯ ಆಧಾರ ಹಿಡಿದು ಕೂಡ ಅವನಿಗೆ ಹೇಳ್ತಾ ಇದ್ದಾನೆ. ಏನು ಅಲ್ಲಿ ಏನಂತ ಬರ್ದಿದೆ ಅಂದ್ರೆ ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ 13ನೇ ವಚನ ಏನ್ ಹೇಳುತ್ತೆ? ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ 13ನೇ ವಚನ. ಹದಿಮೂರನೇ ವಚನ ಹೇಳುತ್ತೆ, ನಿನ್ನ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು, ಆತನನ್ನೇ ಸೇವಿಸಬೇಕು. ಏನಂತ? ನಿನ್ನ ದೇವರಾದ ಯೆಹೋವನಲ್ಲೇ ಭಯಭಕ್ತಿಯುಳ್ಳವರಾಗಿರ್ಬೇಕು. ಬೇರೆ ಯಾರಿಗೂ ನಾವು ಅವಿಧೇಯರಾಗಿ, ಬೇರೆ ಯಾರಿಗೂ ವಿಧೇಯರಾಗಬಾರ್ದು. ದೇವ್ರ ಒಬ್ಬರಿಗೆ ಇದೆ, ಆತನನ್ನೇ ಸೇವಿಸಬೇಕು. ಮತ್ತು 10ನೇ ಅಧ್ಯಾಯ ಒಂದು ನಿಮಿಷ.
ನಾವು ನೋಡ್ತೀವಿ 10ನೇ ಅಧ್ಯಾಯ, ಅದು ರೆಫರೆನ್ಸ್ ಮಾಡ್ತಾ ಹೋಗ್ತಾ ಇದ್ದೀನಿ, ದೇವ್ರ ನಾಮ ಸ್ತೋತ್ರವಾಗ್ಲಿ. ಇಲ್ಲಿ ಏನಾಗ್ತಾ ಇದೆ, 13ನೇ ವಚನ ಈ ರೀತಿ ಹೇಳಲ್ಪಡ್ತಾ ಇದೆ. ಆದ್ರಿಂದ ಪ್ರೇರೆ, ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ವಾಕ್ಯಾನುಸಾರವಾಗಿ ನಾವು ಇಲ್ಲಿ ಇದ್ ಮಾಡ್ಬೇಕು. ಆದ್ರಿಂದ ನಾವು ಯಾವತ್ತಾಗ 10ನೇ ಅಧ್ಯಾಯ 16ನೇ ವಚನ, 10ನೇ ಅಧ್ಯಾಯ 16ನೇ ವಚನ ಏನ್ ಹೇಳ್ತಾ ಇದೆ ನೋಡೋಣ. ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 16ನೇ ವಚನದಲ್ಲಿ ಈಗ ಹೇಳುತ್ತೆ ನೋಡ್ರಿ, ಆದುದರಿಂದ ನೀವು ಆಜ್ಞೆಗೆ ಮಣಿಯದ ನಿಮ್ಮ ದುಸ್ವಭಾವವನ್ನು ಬಿಟ್ಟು ಬಿಟ್ಟು ನಿಮ್ಮ ಹೃದಯದಲ್ಲೇ ಸುನ್ನತಿ ಮಾಡಿಕೊಳ್ಳ್ರಿ. ಅಂದ್ರೆ ಈ ಲೋಕದ ಆಸಪಾಸಗಳಿಗೆ ನಾವು ಒಳಗಾಗದೆ ಏನು, ನೀವು ಆಜ್ಞೆಗೆ ಮಣಿಯದೆ ನಿಮ್ಮ ದುಸ್ವಭಾವವನ್ನು ಬಿಟ್ಟು ಬಿಟ್ಟು ನಿಮ್ಮ ಹೃದಯದಲ್ಲಿ ಸುನ್ನತಿ ಮಾಡ್ಕೊಳ್ಬೇಕಂದ್ರೆ ಈ ಸೈತಾನನ ಎಲ್ಲ ಕುತಂತ್ರಗಳ ಒಳಗಾಗದೆ ಆತ್ಮಭರಿತರಾಗಿ ದೇವರ ವಾಕ್ಯಾನುಸಾರವಾಗಿ ನಾವು ಜೀವಿಸಬೇಕು. ಹಾಗಾಗಿ ಪ್ರಿಯರೇ, ನಾವು ಸೈತಾನನು ಯೇಸು ಸ್ವಾಮಿನ 3 ರೀತಿ ಶೋಧಿಸಿದ್ರು, ಆ ವಾಕ್ಯದ ಮುಖಾಂತರ ಸೈತಾನನಿಗೆ ದೇವರು ಆನ್ಸರ್ ಕೊಡ್ತಾ ಇದ್ದಾನೆ, ಯೇಸು ಕ್ರಿಸ್ತನು ಆನ್ಸರ್ ಕೊಡ್ತಾ ಇದ್ದಾನೆ. ಆದ್ರಿಂದ ಆಗ ನಾವು ನೋಡ್ತೇವೆ ಏನು 10ನೇ ಅಧ್ಯಾಯ 11ನೇ ವಚನ ಮೊದಲ ಭಾಗ, ಯಾವಾಗ ದೇವರ ವಾಕ್ಯಾನುಸಾರವಾಗಿ ಆ ಸೈತಾನನಿಗೆ ಯೇಸು ಕ್ರಿಸ್ತನ ಆನ್ಸರ್ ಮಾಡಿದನೋ ಆಗ ಸೈತಾನನ ಆತನು ಬಿಟ್ಟು ಬಿಟ್ಟನು. ಮತ್ತೆ ಸೈತಾನಿಗೆ ಅಲ್ಲಿ ಅವಕಾಶ ಇಲ್ಲದಾಯ್ತು. 3 ಸಾರಿ ಪರೀಕ್ಷೆ ಮಾಡ್ತಾನೆ. 3 ಸಾರಿ ಕೂಡ ಯೇಸು ಕ್ರಿಸ್ತನು ದೇವರ ವಾಕ್ಯದ ಮುಖಾಂತರ ಸೈತಾನಿಗೆ ಉತ್ತರ ಕೊಡ್ತಾನೆ. ಯಾವಾಗ ಉತ್ತರ ಕೊಡ್ತಾನೋ ಅವಾಗ ಏನ್ ಹೇಳ್ತಾನೆ, ಸೈತಾನನ ಅವನನ್ನ ಬಿಟ್ಟು ಹೋಗ್ಬಿಡ್ತಾನೆ. ಆದ್ರಿಂದ ಪ್ರೇರೆ, ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಯಾಕೋಬ 4:7 ಹೀಗಿರಲಾಗಿ ದೇವರಿಗೆ ಒಳಗಾಗ್ರಿ, ಸೈತಾನನ್ನು ಎದುರಿಸಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರಿಗೆ ಒಳಗಾಗಬೇಕು. ಯೇಸು ಕ್ರಿಸ್ತನು ದೇವರಿಗೆ ಒಳಗಾಗಿದ್ದನು. ಆತನು ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ ಪ್ರಕಾರ, ಮುಂಚಾನೆ ಇನ್ನೂ ಮೊಗ್ಗಿರುವಾಗ ಆತನ ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಅಂದ್ರೆ ಯಾರ ಜೀವಿತದಲ್ಲಿ ದೇವರಿಗೊಂದು ಪ್ರತ್ಯೇಕ ಸ್ಥಾನವನ್ನು ಕೊಟ್ಟು, ಪ್ರತ್ಯೇಕವಾದ ಸಮಯವನ್ನು ಕೊಟ್ಟು, ಪ್ರತ್ಯೇಕವಾಗಿ ಆ ದೇವರನ್ನ ಪ್ರಾರ್ಥಿಸ್ತಾರೋ ಅವರ ಜೀವಿತದಲ್ಲಿ ಎಂತ ಶೋಧನೆ ಬಂದ್ರು, ಸೈತಾನ್ ಎಂತ ರೀತಿಯ ಕುತಂತ್ರಗಳು ತಂದ್ರು, ಆ ಕುತಂತ್ರಗಳಿಂದ ಜಯಿಸಲಿಕ್ಕೆ ದೇವರ ಶಕ್ತಿ ಕೊಡ್ತಾನೆ. ಯೇಸು ಕ್ರಿಸ್ತನು ಆತನ ಏನ್ ಮಾಡ್ತಾ ಇದ್ದಾರೆ, ಪ್ರತಿದಿನ ದೇವರಿಗೆ ಒಳಗಾಗ್ತಾ ಇದ್ದ. ಪ್ರತಿದಿನ ಪ್ರಾರ್ಥನೆ ಮುಖಾಂತರ ಆತನು ದೇವರ ಸಾನ್ನಿಧ್ಯದಲ್ಲಿ ಸಮಯ ಕಳೀತಾ ಇದ್ದ. ಮತ್ತು ಯೇಸು ಕ್ರಿಸ್ತನು ಸೈತಾನನ್ನು ಎದುರಿಸಕ್ಕೆ ಅವಕಾಶ ಆಯ್ತು. ಆದ್ರಿಂದ ಪ್ರಿಯರೇ, ಪ್ರತಿಯೊಬ್ಬರ ಜೀವಿತದಲ್ಲಿ ಏನಾಗಿರ್ಬೇಕಂದ್ರೆ, ಸೈತಾನನ್ಗೆ ಒಳಗಾಗದಂತೆ ನಾವೇನು ಮಾಡ್ಬೇಕು, ದೇವರಿಗೆ ಒಳಗಾಗಿ ದೇವರ ಹೆಸರಿನಲ್ಲಿ ಸೈತಾನ್ ಎದುರಿಸುವಾಗ ಅವನು ನಮ್ಮನ್ನು ಬಿಟ್ಟು ಹೋಗ್ತಾನೆ. ಮತ್ತು ಇಲ್ಲಿ ಯೇಸು ಸೈತಾನ್ ಎದುರಿಸಿದ್ರಿಂದ ಸೈತಾನ್ ಓಡಿ ಹೋದನು. ಮತ್ತು ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 22-23ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಸೈತಾನ್ ಯಾರಲ್ಲಿ ಒಕ್ಕಿರ್ತಾನಂದ್ರೆ ಪೇತ್ರನಲ್ಲಿ ಒಕ್ಕಿರ್ತಾನೆ. ಯೇಸು ಸ್ವಾಮಿಯ ಶಿಷ್ಯನು ಪೇತ್ರನು, ಮೊದಲನೇ ಶಿಷ್ಯನು. ಇವನು ಯೇಸು ಸ್ವಾಮಿ ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಕೆಲವು ವಿಷಯಗಳು ತನ್ನ ಶಿಷ್ಯರಿಗೆ ಹೇಳ್ತಾನೆ. ಏನಂತಂದ್ರೆ, ನಾವು 21-22ನೇ ವಚನದಲ್ಲಿ 21ನೇ ವಚನ ನೋಡು. ಅಂದ್ರೆ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರ ಶಾಸ್ತ್ರಿಗಳು ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು. ಅಂದ್ರೆ ಮನುಷ್ಯ ಕುಮಾರ ಯೇಸು ಕ್ರಿಸ್ತನು ಬರುವಂತ ಶಿಕ್ಷೆ, ಬರುವಂತ ಕಷ್ಟಗಳು, ಬರುವಂತ ಶ್ರಮೆಗಳು ಏನೆಂಬುದಾಗಿ, ಮತ್ತು ಆತನ ಈ ಲೋಕದವರು ಕೊಲ್ಲಲ್ಪಡ್ತಾರೆ, ಶಿಲುಬೆಗೆ ಏರಿಸ್ತಾರೆ, ಅಲ್ಲಿ ಮುಳ್ಳಿನ ಕಿರೀಟ ಧರಿಸ್ತಾರೆ, ನಾನಾ ರೀತಿ ಹಿಂಸೆ ಕೊಡ್ತಾರೆ, ಎಲ್ಲ ಅನುಭವಿಸಿ ಮತ್ತೆ ಆತನು ಸತ್ತು ಹೂಡಲ್ಪಟ್ಟು 3ನೇ ದಿವಸ ಎಬ್ಬಿಸಲ್ಪಡ್ತಾನೆ ಎಂಬುದಾಗಿ ಹೇಳೋದಕ್ಕೆ ಪ್ರಾರಂಭ ಮಾಡಿದಾಗ ಸೈತಾನ್ ಏನ್ ಮಾಡ್ತಾನೆ, ಪೇತ್ರನಲ್ಲಿ ಹೋಗ್ತಾನೆ. ಪೇತ್ರನಲ್ಲಿ ಹೋಗಿ ಏನ್ ಹೇಳ್ತಾನೆ, ಆಗ 22ನೇ ವಚನ 23ನೇ ವಚನ ನೋಡುತ್ತೇವೆ. ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನ ಗರ್ಜಿಸೋಕೆ ಪ್ರಾರಂಭಿಸಲು. ಅಂದ್ರೆ ಏನು, ಸೈತಾನ್ ಪೇತ್ರನಲ್ಲಿ ಸೇರ್ಕೊಂಡು ದೇವರ ಚಿತ್ತವನ್ನು ಯೇಸು ಸ್ವಾಮಿ ನೆರವೇರಿಸಬಾರದು. ದೇವರ ಚಿತ್ತ ಏನು, ಯೇಸು ಸ್ವಾಮಿ ಈ ಭೂಲೋಕದಲ್ಲಿ ಇಡೀ ಪ್ರಪಂಚದ ನಮ್ಮೆಲ್ಲರಿಗೋಸ್ಕರ
ಆತನು ಪ್ರಾಣ ಕೊಡಬೇಕು, ಆತನ ಶಿಲುಬೆಗೆ ಏರಿಸಲ್ಪಡಬೇಕು, ಆತನ ಜಡಿಯಲ್ಪಡಬೇಕು, ಆತನ ಮುಳ್ಳಿನ ಕಿರೀಟ ಏನೋ ತಲೆ ಮೇಲೆ ಹಾಕ್ಸ್ಕೊಳ್ಬೇಕು, ಉಗಿಸ್ಕೊಳ್ಬೇಕು, ದಂಡನೆಗೆ ಒಳಗಾಗಬೇಕು, ಎಲ್ಲಾ ರೀತಿ ಶಿಕ್ಷೆ ಅನುಭವಿಸಬೇಕು, ನಮಗೋಸ್ಕರ ಆತನ ರಕ್ತ ಸುರಿಸಬೇಕು, ಆ ಶಿಲ್ಬೆ ಹೊರಬೇಕು. ಇದೆಲ್ಲ ದೇವರ ಚಿತ್ತ ಆಗಿದೆ. ಇದೆಲ್ಲದರಿಂದ ಬಿಡಿಸಲಂತ ಸೈತಾನ್ ಪೇತ್ರ ಮುಖಾಂತರ ಆತನ ಏನ್ ಮಾಡ್ತಾ ಇದ್ದಾನೆ, ಇದ್ ಮಾಡುವಾಗ ಯೇಸು ಕ್ರಿಸ್ತನ್ ಏನ್ ಹೇಳ್ತಾನೆ, 23ನೇ ವಚನದಲ್ಲಿ ನಾವು ನೋಡ್ತೀವಿ, ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆ ಹೊರತು ದೇವರದಲ್ಲ ಅಂತ ಹೇಳ್ದನು. ಅಂದ್ರೆ ಪೇತ್ರನಲ್ಲಿ ಬಂದು ಸೇರ್ಕೊಳ್ಳುವಾಗ ಪೇತ್ರನಲ್ಲಿ ಸೈತಾನ ಒಕ್ಕಿದ್ದಾನೆ ಅಂತ ಯೇಸು ಸ್ವಾಮಿ ತಿಳ್ಕೊಂಡು ಅವನು ಗದರಿಸುವಾಗ ಪೇತ್ರನ್ ಬಿಟ್ಟು ಸೈತಾನ ಓಡೋಗ್ತಾನ್ರಿ. ಹಾಗೆ ಇನ್ನೊಂದು ಕಡೆ ನಾವು ನೋಡ್ತೇವೆ, ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 28ರಿಂದ 33 ವಚನಗಳಲ್ಲಿ ಅಲ್ಲಿ ಒಬ್ಬ ಆ ಊರಿನ ವ್ಯಕ್ತಿ ಒಬ್ಬನಿಗೆ ಸುಮಾರು ದೆವ್ವಗಳು ಒಕ್ಕಿರ್ತವೆ. ಅವನು ಚರ್ಪಣೆಗಳಿಂದ ಕಟ್ಟಿದ್ರು ನಿಲ್ಲಲ್ಲ, ಹಗ್ಗಗಳಿಂದ ಕಟ್ಟಿದ್ರು ನಿಲ್ಲಲ್ಲ, ಎಲ್ಲವನ್ನು ಕಿತ್ತಾಕಿ ಮೈ ಮೇಲೆ ಬಟ್ಟೆ ಇಲ್ಲದವನಾಗಿ ಎಲ್ಲಂದ್ರೆ ಅಲ್ಲಿ ಓಡಾಡ್ತಾ ಕಲ್ಲುಗಳು ತಗೊಂಡು ತನ್ನನ್ನು ತಾನು ಹೊಡ್ಕೊಳ್ತಾ ಗಾಯ ಮಾಡ್ಕೊಳ್ತಾ ವಿಚಿತ್ರವಾಗಿ ಜೀವಿಸ್ತಾ ಇರ್ತಾನೆ. ಕಾರಣ ಏನಂದ್ರೆ ನಾವು ಅಲ್ಲಿ 30ನೇ ವಚನವನ್ನು ಓದ್ಕೊಳ್ಳೋಣ. ಲೂಕನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡ್ತೇವೆ, ಯೇಸು ನಿನ್ನ ಹೆಸರೇನೆಂದು ಅವನನ್ನು ಕೇಳಿದ್ದಕ್ಕೆ ಅವನು, ನನ್ನ ಹೆಸರು ದಂಡು ಅಂದನು. ಯಾಕೆಂದ್ರೆ ಬಹಳ ದೆವ್ವಗಳು ಅವನೊಳಗೆ ಒಕ್ಕಿದ್ದು. ಬಹಳ ದೆವ್ವಗಳಂದ್ರೆ ಕೆಲವರು ನಾವು ಬೈಬಲ್ ಅನ್ಸಾರ ನೋಡಿದ್ರೆ 2000 ದೆವ್ವಗಳು ಅವನಲ್ಲಿ ಇತ್ತು ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನಲ್ಲಿ 2000 ದೆವ್ವಗಳಿತ್ತಂತೆ. ಆ 2000 ದೆವ್ವಗಳಿದ್ದಾಗ ಅವರ ಚರ್ಪಣೆಗಳ ಕಟ್ಟಾಕಿದ್ರು ಕಿತ್ತಾಕೊಳ್ತಾ ಇದ್ದಂತೆ. ಅಷ್ಟು ಬಲಶಾಲಿಯಾಗಿದ್ದನಂತೆ. ಒಂದು ದೆವ್ವ ಬಂದ್ರೆ ಒಬ್ಬ ಮನುಷ್ಯನ ಮೇಲೆ ಆ ಮನುಷ್ಯನ ಹಿಡಿಯಕ್ಕಾಗಲ್ಲ. 2000 ದೆವ್ವಗಳು ಬಂದ್ರೆ ಅವನು ಹಾಗೆ ಹಿಡಿಯಲ್ಪಡಕ್ಕಾಗುತ್ತೆ. ಆ ರೀತಿ ಭಯಂಕರವಾಗಿ ಜೀವಿಸ್ತಾ ಇರ್ತಾನೆ. ಯೇಸು ಸ್ವಾಮಿ ಹಾದಿಯಲ್ಲಿ ಬರುವಾಗ, ಆ ಮಾರ್ಗದಲ್ಲಿ ಬರುವಾಗ ಆ ವ್ಯಕ್ತಿಯನ್ನು ನೋಡಿ ಏನ್ ಮಾಡ್ತಾನೆ, ಆ ವ್ಯಕ್ತಿ ಹತ್ರ ಬಂದು ಆ ದೆವ್ವಗಳಿಗೆ ಆಜ್ಞಾಪನೆ ಕೊಡ್ತಾನೆ. ಏನಂತ, ಇವಳು ಬಿಟ್ಟು ಹೋಗಂತ. ಅದಕ್ಕೆ ಆ ದೆವ್ವಗಳು ಏನ್ ಮಾಡ್ತಾವೆ ಅಂದ್ರೆ ಅವನ್ನ ಆ ಯೇಸು ಕ್ರಿಸ್ತನ ಶರಣ ಬೇಡ್ತವೆ. ಸ್ವಾಮಿ, ನಮ್ಮನ್ನು ಕಾಡಿಸ್ಬೇಡ, ಒಂದ್ ವೇಳೆ ಈ ವ್ಯಕ್ತಿಯಿಂದ ನಾವು ಹೊರಗಡೆ ಹೋಗ್ಬೇಕಂದ್ರೆ ನೋಡು, ಅಲ್ಲಿ ಮುಂದೆ ಒಂದು ಗುಂಪು ಹಂದಿಗಳಿದೆ, ಆ ಹಂದಿಗಳಿಗೆ ನಮ್ಮನ್ನು ಕಳಿಸ್ಬಿಡು, ನಮ್ಮನ್ನು ಕಾಡಿಸ್ಬೇಡ ಅಂತ ಆ ದೆವ್ವಗಳು ಕೂಡ ಯೇಸು ಕ್ರಿಸ್ತನಿಗೆ ಶರಣಾಗೋದು, ರಿಕ್ವೆಸ್ಟ್ ಬೇಡ್ಕೊಳ್ಳೋದನ್ನ ನಾವು ನೋಡ್ತೀವಿ ಓದುವಾಗ. ಹಾಗಾಗಿ ಆ ಯೇಸು ಕ್ರಿಸ್ತನ್ ಏನ್ ಮಾಡ್ತಾನೆ, ಹಂದಿಗಳಿಗೆ ಆ ದೆವ್ವಗಳಿಗೆ ಆಜ್ಞಾಪನೆ ಕೊಡ್ತಾನೆ. ಅವು ಹೋಗಿ ಹಂದಿಗಳಲ್ಲಿ ಸೇರ್ಕೊಳ್ಳ. ಆ ಹಂದಿಗಳೆಲ್ಲ ಹೋಗಿ ಕಡದಾದ ಹಳ್ಳದಲ್ಲಿ ಬಿದ್ದು, ಸಮುದ್ರದಲ್ಲಿ ಬಿದ್ದು ಎಲ್ಲ ಪ್ರಾಣ ಬಿಟ್ಟು ಅಂತ ನಾವು ನೋಡ್ತೀವಿ. ಆದ್ರಿಂದ ಸೈತಾನನ ನೋಡಿ ಈ ರೀತಿಯಾಗಿ ಪ್ರತಿದಿನ ಮುಂಚಾನೆ ಯೇಸು ಕ್ರಿಸ್ತನು ಪ್ರಾರ್ಥನೆಯಲ್ಲಿ ನಿರತನಾಗಿ ದೇವರೊಂದಿಗೆ ಆ ಪ್ರಾರ್ಥನೆಯಲ್ಲಿ ಸಮಯ ಕಳೆದಿದ್ರಿಂದ ಸೈತಾನ ಗೆಲ್ಲುವುದಕ್ಕೆ ಎಲ್ಲಾ ರೀತಿಯ ಶಕ್ತಿಯನ್ನ ದೇವರು ಕೊಟ್ಟಿದ್ದನು. ಆದ್ರಿಂದ ಆ ಒಂದು ಪ್ರಾರ್ಥನೆಯಲ್ಲಿ ಯಾರು ನೆಲೆಸಿರ್ತಾರೋ ಅವ್ರನ್ನ ದೇವರು ಕೂಡ ಅದೇ ರೀತಿಯಲ್ಲಿ ಸೈತಾನ ಕುತಂತ್ರ ಜಯಿಸಲಿಕ್ಕೆ ಶಕ್ತನಾಗ್ತಾನೆ. ನಾವು ನೋಡ್ತೇವೆ ಎಫೆಸದವರು ಬರೆದ ಪತ್ರಿಕೆಯಲ್ಲಿ ಒಂದು ವಚನ ನಾವು ನೋಡ್ಕೊಳ್ಳೋಣ. 4ನೇ ಅಧ್ಯಾಯ 27ನೇ ವಚನದಲ್ಲಿ ಏನ್ ಹೇಳುತ್ತೆ, ಎಫೆಸ 4ನೇ ಅಧ್ಯಾಯ 27ನೇ ವಚನ ನಾವು ನೋಡುವಾಗ, ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಅಂದ್ರೆ ಸೈತಾನ್ ಯಾವ ರೀತಿಯಲ್ಲಾದ್ರೂ ಗರ್ಜಿಸುವ ಮೋದೋಪಾದಿಯಲ್ಲಿ ಬರ್ತಾನಂತೆ, ಯಾರನ್ನು ನುಂಗಲೆಂಬುದಾಗಿ ಬರ್ತಾನಂತೆ. ಅದಕ್ಕಾಗಿ ನಾವು ಸೈತಾನಕ್ಕೆ ಅವಕಾಶ ಕೊಡಬಾರ್ದಂದ್ರೆ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ನಮ್ಮ ಸಮಯ ಗಳಿಬೇಕು. ದೇವರು ನಮ್ಮೊಂದಿಗೆ ಇಟ್ಕೊಂಡಿರ್ಬೇಕು. ದೇವರು ಯಾವಾಗ ನಮ್ಮಲ್ಲಿ ಇದ್ದು ಎಚ್ಚರವಾಗಿರ್ತಾನೋ ಅವಾಗ ಸೈತಾನ ನಾವು ಅವಕಾಶ ಕೊಡಕ್ಕಾಗಲ್ಲ, ಸೈತಾನ ನಮ್ಮ ಹತ್ರ ಬರೋಕ್ಕಾಗಲ್ಲ. ಮತ್ತು ಸೈತಾನ ಏನ್ ಮಾಡ್ತಾನಂದ್ರೆ ಇದೇ ಎಫೆಸದವರು ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 11ನೇ ವಚನ ಪ್ರಕಾರ ನಾವು ನೋಡುವಾಗ ಅವನೇನ್ ಮಾಡ್ತಾನೆ, ಸೈತಾನ ತಂತ್ರೋಪಾಯಗಳನ್ನು ಅಂದ್ರೆ ಸೈತಾನದ ಅನೇಕ ತಂತ್ರಗಳು ಉಪಯೋಗಿಸ್ತಾನೆ, ರೂಪಿಸ್ತಾನೆ ನಮ್ಮನ್ನ ಬೀಳಿಸೋದಕ್ಕಾಗಿ. ಕುಟುಂಬಗಳಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಸಹ ತಂತ್ರೋಪಾಯಗಳು ಮಾಡ್ತಾನೆ. ತಂದೆ ಮಕ್ಕಳೊಟ್ಟಿಗೆ ತಂತ್ರೋಪಾಯಗಳು ಮಾಡ್ತಾನೆ. ತಂದೆ ತಾಯಿಗಳು ಮತ್ತು ಗಂಡ ಹೆಂಡತಿ ಬಂಧು ಮಿತ್ರರಲ್ಲಿ ನೆರೆಯವರಲ್ಲಿ ಅನೇಕ ತಂತ್ರೋಪಾಯಗಳು ಮಾಡಿ
ದೇವರಿಂದ ದೂರ ಮಾಡೋದಕ್ಕಾಗಿ, ಆ ಒಂದು ಪ್ರೀತಿಯಿಂದ ದೂರ ಮಾಡೋದಕ್ಕಾಗಿ, ಸ್ನೇಹದಿಂದ ದೂರ ಮಾಡೋದಕ್ಕಾಗಿ ಸೈತಾನನು ಅನೇಕ ವಿಧಗಳಲ್ಲಿ ನಮ್ಮನ್ನ ತಂತ್ರೋಪಾಯಗಳು ಮಾಡಿ ಹಾಳು ಮಾಡೋದಕ್ಕಾಗಿ ಇರ್ತಾನೆ. ಆದ್ರಿಂದ ನಾವು ಸೈತಾನ ಮೊದಲನೇದಾಗಿ ಅವಕಾಶ ಕೊಡಬಾರ್ದು. ಅವನ ತಂತ್ರೋಪಾಯಗಳೆಲ್ಲ ನಿಷ್ಫಲ ಮಾಡಬೇಕು. ಮತ್ತು ಸೈತಾನ್ ಯಾರಾಗಿದ್ದಾನೆ? 2 ಕೊರಿಂಥ 2ನೇ ಅಧ್ಯಾಯ 11ನೇ ವಚನ ಪ್ರಕಾರ ನಾವು ನೋಡ್ತೀವಿ. 2 ಕೊರಿಂಥ 2ನೇ ಅಧ್ಯಾಯ 11ನೇ ವಚನ ಪ್ರಕಾರ, ಸೈತಾನ ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಅಂದ್ರೆ ಸೈತಾನು ಎಲ್ಲಾ ರೀತಿಯಲ್ಲಿ ನಮ್ಮನ್ನು ವಂಚಿಸಲಿಕ್ಕೆ ಆತನು ಸಿದ್ಧನಾಗಿರ್ತದೆ. ಆದ್ರಿಂದ ನಾವೇನಾಗಿರ್ಬೇಕು? ಈ ಸೈತಾನು ಅನೇಕ ವಿಷಯಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ಒಡಕ್ತಂದ್ರೆ, ಗಂಡ ಹೆಂಡತಿ ಮಧ್ಯದಲ್ಲಿ ಒಡಕ್ತಂದ್ರೆ, ಸಣ್ಣ ಸಣ್ಣ ಮಾತುಗಳಲ್ಲಿ ಅದನ್ನ ನಾವು ದೊಡ್ಡ ಸೀರಿಯಸ್ ಆಗಿ ಮಾಡ್ಕೊಳ್ಳೋ ರೀತಿಯಲ್ಲಿ ಸೈತಾನ ಏನ್ ಮಾಡಿ ತಂತ್ರೋಪಗಳು ಮಾಡಿ ರೂಪಿಸಿ ಒಳ ಜಗಳ ಇಡೋದಕ್ಕೆ ಆತನ ಪ್ರಯತ್ನ ಮಾಡ್ತಾ ಇರ್ತಾನೆ. ಆದ್ರಿಂದ ನಾವೇನ್ ಮಾಡ್ಬೇಕು? ಸೈತಾನನ್ನು ವಂಚಿಸುವಂತದಾಗಿ ನಾವು ತಿಳಿದುಕೊಂಡು ದೇವರಿನ ಪ್ರಾರ್ಥನೆ ಮುಖಾಂತರ ಆ ಸೈತಾನ ಗದರಿಸಿದರೆ ಅವನೇನ್ ಮಾಡ್ತಾನೆ? ಓಡಿ ಹೋಗ್ತಾನೆ. ಆದ್ರ ಪ್ರಿಯ ನನ್ನ ಆ ಸಹೋದರರೇ, ಪ್ರಿಯ ದೇವರು ಆರಿಸಿಕೊಂಡಂತ ಮಕ್ಕಳೇ, ನಾವು ಸೈತಾನ ಅನೇಕ ವಿಧಗಳಲ್ಲಿ ನಮಗೆ ಕುತಂತ್ರ ರೂಪಿಸಿ ನಮ್ಮನ್ನ ದೇವರಿಂದ ದೂರ ಮಾಡೋದಕ್ಕಾಗಿ, ಈ ಲೋಕದಿಂದ ದೇವರು ಕೊಟ್ಟಂತ ಆಶೀರ್ವಾದಗಳಿಂದ ದೂರ ಮಾಡೋದಕ್ಕಾಗಿ ನಾನಾ ರೀತಿ ಆಸೆ ಅಂಶಗಳ ಒಡ್ಡಿ ನಮ್ಮನ್ನ ಏನ್ ಮಾಡ್ತಾನೆ? ಕೆಳಗೆ ಬಿಡಿಸೋದು ಎಷ್ಟೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಆ ಸೈತಾನ ಕುತಂತ್ರನ ಒಳಗಾಗದೆ ನಾವೇನ್ ಮಾಡ್ಬೇಕು? ದೇವರಿಗೆ ಒಳಗಾಗ್ರಿ. ಈಗಿರಲಾಗಿ ದೇವ್ರಿಗೆ ಒಳಗಾಗ್ರಿ. ಸೈತಾನನ ಎದುರಿಸ್ರಿ, ಅವನು ಬಿಟ್ಟು ಓಡಿ ಹೋಗ್ತಾನೆ. ಅಂದ್ರೆ ಪ್ರಾರ್ಥನೆ ಮುಖಾಂತರ ಸೈತಾನ ಎದುರಿಸುವಾಗ ಅವನು ನಮ್ಮನ್ನು ಬಿಟ್ಟು ಹೋಗ್ತಾನೆ. ದೇವರು ಈ ಮಾತುಗಳಿಂದ ನಮ್ಮನ್ನು ಆಶ್ರಯಿಸಲಿ. ಒಂದು ಸಣ್ಣ ಪ್ರಾರ್ಥನೆ ಮಾಡ್ಕೊಂಡು, ಪ್ರೀತಿಯುಳ್ಳ యేసయ్య, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರ. ಹೌದು ಸ್ವಾಮಿ, ಸೈತಾನನು ಯೇಸುವಾದ ನಿನ್ನನ್ನೇ ಬಿಡಲಿಲ್ಲಪ್ಪ. ನಿನ್ನ ಮೇಲೆ ಅವನು 3 ಸಾರಿ ಪ್ರಯೋಗ ಮಾಡ್ತಾನೆ ಸ್ವಾಮಿ. ಅವನು ಪ್ರಶ್ನೆಗಳಿಗೆ ನೀನು ಆನ್ಸರ್ ಕೊಟ್ಟು ಅವನು ಓಡಿ ಹೋಗುವಂತೆ ಮಾಡಿದೆ ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ, ನಿನ್ನ ಮಕ್ಕಳಾದ ನಾವು ಸ್ವಾಮಿ, ಸೈತಾನ್ ನಮ್ಮ ಮೇಲೆ ತರುವಂತ ಎಲ್ಲ ಕುತಂತ್ರಗಳಿಗೆ ನಾವು ಸೋತು ಹೋಗದೆ ಸ್ವಾಮಿ, ಸೈತಾನ್ಗೆ ಅವಕಾಶ ಕೊಡದೆ, ಸೈತಾನ್ ರೂಪಿಸುವ ತಂತ್ರೋಪಾಯಗಳಿಗೆ ನಾವು ಅವಕಾಶ ಕೊಡದೆ ಸ್ವಾಮಿ. ಅಪ್ಪ, ಸತ್ಯ ದೇವರು ನಿಜ ದೇವರು ನೀವೆಂಬುದಾಗಿ ತಿಳಿದು ನಿನ್ನಲ್ಲಿ ಪ್ರಾರ್ಥಿಸುವಂತವರಾಗಿ ಅಪ್ಪ, ಪ್ರಾರ್ಥನೆ ಮುಖಾಂತರ ಸೈತಾನ ಹೋರಾಟಗಳನ್ನ ಅಪ್ಪ ನಾವು ಮುರಿದು ಅಪ್ಪ ಈ ಲೋಕದಲ್ಲಿ ನಿನಗೆ ಮಾದರಿಯಾಗಿ ಸಾಕ್ಷಿಯಾಗಿ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೆನ್, ಆಮೆನ್, ಆಮೆನ್.